ಅನ್ಇವನ್ ಸ್ಕಿನ್ ಟೋನ್ ಅಂತ ಹೇಳ್ತಾರೆ. ನಾವು ಯೂಶಲಿ ಏನು ಮಾಡ್ತೀವಿ, ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಸ್ಕ್ರಬ್ ಆಗಿರ್ಬೋದು ಏನೇ ಮಾಡಿದ್ರು ಕೂಡ ಫಸ್ಟ್ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡೋದು ನಮ್ಮ ಫೇಸ್ ಮೇಲೆ. ಸೊ ನಾವು ಫೇಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಕತ್ತು ಹಾಗೆ ಉಳಿದೋಗುತ್ತೆ. ಸೊ ಟ್ಯಾನ್ ಆಗಿರೋದಾಗಿರ್ಬೋದು, ಡಸ್ಟ್ ಕೂತಿರೋದಾಗಿರ್ಬೋದು, ಏನೇ ಆಗಿದ್ರು ಕೂಡ ಕತ್ತು ಕಪ್ಪಾಗೋಗುತ್ತೆ. ಸೊ ಆ ಕತ್ತಿನ ಭಾಗದಲ್ಲಿ ಏನು ಕಪ್ಪಾಗಿದೆಯಲ್ಲ, ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ಇವತ್ತು ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ತಂದಿದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಡಾರ್ಕ್ ನೆಕ್ ರಿಮೂವಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆಲೋವೆರಾ ಜೆಲ್, ಸಕ್ಕರೆ, ನಿಂಬೆ ರಸ, ಕೊಬ್ಬರಿ ಎಣ್ಣೆ. ನೋಡೋದ್ರಲ್ಲ ಡಾರ್ಕ್ ನೆಕ್ ರಿಮೂವ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಈ ಸಿಂಪಲ್ ಆದ 4 ಇಂಗ್ರೀಡಿಯೆಂಟ್ ಅನ್ನ ಬಳಸ್ಕೊಂಡು ಈ ಡಾರ್ಕ್ ನೆಕ್ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಮೊದಲನೇದಾಗಿ ನಾವು ಒಂದು ಕಪ್ಗೆ 1 ಸ್ಪೂನ್ ಆಲೋವೆರಾ ಜೆಲ್ ಅನ್ನ ಹಾಕೊಳ್ಳೋಣ. ಸೊ 1 ಸ್ಪೂನ್ ಆಲೋವೆರಾ ಜೆಲ್ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ನಿಂಬೆ ರಸ. ಇದು ಡೀಪ್ ಟಿಶ್ಯೂ ಕ್ಲೀನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿ ಇದೆ. ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ, ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ. ಫೈನಲ್ ಆಗಿ ಹಾಕ್ತಾ ಇರೋದು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಅಂತ ಏನು ಹೇಳ್ತೀವಿ ಅದು. ಸೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ರೀತಿಯಾದ ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ಆಗಿ ಒಂದು ಆಯಿಲ್ ಫಾರ್ಮ್ ಆಗಿ ಬರುತ್ತೆ. ಸೊ ಇದನ್ನ ನೀವು ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಯಾವಾಗಲೂ ಅಷ್ಟೇ ನಿಂಬೆ ರಸ ಆಗಿರ್ಬೋದು ಅಥವಾ ಆಲೋವೆರಾ ಜೆಲ್ ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ನಿಂಬೆ ರಸ ಆಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಡೈರೆಕ್ಟಾಗಿ ಯಾವತ್ತೂ ನಾವು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಸ್ಕಿನ್ ಮೇಲೆ ತುಂಬ ರಫ್ ಮಾಡುತ್ತೆ ಅಥವಾ ಡ್ರೈ ಮಾಡುತ್ತೆ. ಸೊ ಈ ಥರ ಡೈಲ್ಯೂಟ್ ಮಾಡಿ ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡಿ ಹಚ್ಚಿದಾಗ ಅದರ ರಿಸಲ್ಟೇ 100% ಬೇರೆನೇ ಕೊಡುತ್ತೆ, ಮ್ಯಾಜಿಕನ್ನು ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ಆದ ಡಾರ್ಕ್ ನೆಕ್ ರಿಮೂವಲ್ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಅಲರ್ಜಿ ಆಗುತ್ತೆ ಅಥವಾ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಡೌಟ್ ಇದ್ರೆ ಜಸ್ಟ್ ಪ್ಯಾಚ್ ಟೆಸ್ಟನ್ನು ಮಾಡ್ಬೋದು. ಒಂದು ಸ್ವಲ್ಪ ತಗೊಂಡು ನಿಮ್ಮ ಕೈ ಮೇಲೆ ಹಾಕಿ ಟೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಅಲರ್ಜಿ ಇದೆಯಾ, ಇಚ್ಚಿಂಗ್ ಇದೆಯಾ, ಬರ್ನಿಂಗ್ ಇದೆಯಾ ಎಲ್ಲ ಚೆಕ್ ಮಾಡಿ ನೀವು ಬೇಕಾದರೆ ಮಸಾಜ್ ಮಾಡ್ಕೊಳ್ಬಹುದು.